morning everyone, I am Neha Akash Jethwani. Today we are in Appughar, which is in Pune, Nigri. There is the entrance, and this place which you can see here is our restaurant, Good Food. Here we serve food with top-notch quality and guaranteed taste. Here you can find our menu and contact details. ಹಾಯ್ ಹೆಲೋ ನಮಸ್ತೆ. ಲಾಸ್ಟ್ ಟೈಮ್ ನಾನು ಅಪ್ಪುಗರಲ್ಲಿರುವಂತಹ ಗುಡ್ ಫುಡ್ ಕ್ಯಾಟರ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗೆಯೇ ಅವರು ಹೇಳಿದರು ಒಂದು ನಮ್ಮ ಫೇವ್ರೆಟ್ ಆದಂತಹ ಡಿಶ್, ಅದು ಪಾವ್ ಭಾಜಿ, ಇದರ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಹೇಳ್ಕೊಡು. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪಾವ್ ಭಾಜಿ ಮಾಡೋದು ಹೇಗೆ ಅಂತೇಳಿ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಫ್ರೆಶ್ 2 ಲೀಟರ್ಸ್ ಆಯಿಲ್ ಹಾಕಿದ್ದಾರೆ. ಸೊ ಆಯಿಲ್ ಹಾಕಿಂದ ಆಯಿಲ್ ಒಳ್ಳೆ ಬಿಸಿ ಆದಮೇಲೆ 2 kg ಆಗುವಷ್ಟು ಆನಿಯನ್ ಫೈನಾಗಿ ಚಾಪ್ ಮಾಡಿಟ್ಟಿದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ. ಸೊ ನೋಡಿ, ಅಡುಗೆ ಮಾಡ್ತಾ ಇದ್ದಾರೆ ಎಷ್ಟು ನೀಟಾಗಿ ಅಂತ. ಇದು ನಾವೇನು ಆನಿಯನ್ ಹಾಕ್ತೀವಲ್ಲ, ಇದು ನೀಟಾಗಿ ಫ್ರೈ ಆಗಬೇಕು. ಹಾಗೆ ಇಲ್ಲಿ 5 kg ಆಗುವಷ್ಟು ಪೊಟ್ಯಾಟೊ, 2 kg ಆಗುವಷ್ಟು ಕ್ಯಾಪ್ಸಿಕಮ್, ಹಾಗೆ 1.5 kgಯಿಂದ 2 kg ಆಗುವಷ್ಟು ನಾವು ಇಲ್ಲಿ ಟೊಮೆಟೊವನ್ನು ಚಾಪ್ ಮಾಡಿಟ್ಕೊಂಡಿದ್ದೇವೆ. ಹಾಗೆ ಈ ಮೆಣಸಿನ್ಕಾಯಿ, ಇದು ತುಂಬ ಒಳ್ಳೆ ಕಲರ್ ಕೊಡ್ತದೆ ಮೆಣಸಿನ್ಕಾಯಿ, ಒಣಮೆಣಸು. ಇದನ್ನು ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಗ್ರೈಂಡ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನೀಟಾಗಿ ಆನಿಯನ್ ಫ್ರೈ ಆಗಿದೆ. ಅದಾದಮೇಲೆ ನಾವೀಗ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀವಿ. ಇದು ಕೂಡ ನೀಟಾಗಿ ಫ್ರೈ ಆಗಬೇಕು. ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, ನೀಟಾಗಿ ಫ್ರೈ ಆಗಿದೆ. ಸೊ ಈಗ ನಾವು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಟೊಮೆಟೊ ಕೂಡ ನೀಟಾಗಿ ಫ್ರೈ ಆಗಬೇಕು. ಸೊ ಇದಾದಮೇಲೆ ಗ್ರೈಂಡಿಂಗಿಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ತೀವಿ. ಸೊ ಇಲ್ಲಿ ಗ್ರೈಂಡಿಂಗಿಗೆ ಒಂದು 15ರಿಂದ 20 ಬೆಳ್ಳುಳ್ಳಿಗಳನ್ನು ಸುಳಿದುಕೊಂಡು ಹಾಕ್ಕೊಂಡಿದ್ದೇವೆ. ಹಾಗೆ ಇದೇನು ನಾವು ಬೇಯಿಸಿದ್ವಲ್ಲ ಕೆಂಪು ಮೆಣಸು, ಅಂದರೆ ಇದು ಒಣಮೆಣಸು, ಸೊ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಕಡೆಯುವಾಗ ಬೇರೆನೂ ಗಾರ್ಲಿಕ್ ಮಾತ್ರ. ಸೊ ಈಗ ನೋಡಿ, ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಸೊ ಇದರ ಕಲರ್ ಬಂದರೆ 1 kg ಕ್ರಶ್ಡ್ ಚಿಲ್ಲಿ, ಟೊಮೆಟೊ, ಕ್ಯಾಪ್ಸಿಕಮ್, ಆನಿಯನ್ ನೀಟಾಗಿ ಫ್ರೈ ಆದಮೇಲೆ ಸೊ ಫ್ರೋಝನ್ ಬಟಾಣಿಯನ್ನು ಅರ್ಧದಷ್ಟು ನಾವು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೇವೆ. ಮತ್ತು ಮಿಕ್ಕಿದ್ದನ್ನು ನಾವು ಹಾಗೇ ಹಾಕಿದ್ದೇವೆ. ಸೊ ಇದು ಒಂದು 1.5ರಿಂದ 2 kg ಆಗುವಷ್ಟು ಹಾಕ್ಕೊಂಡಿದ್ದೇವೆ ನಾವು. ಸೊ ಇದು ಒಳ್ಳೆ ಫ್ರೈ ಆದ ಮೇಲೇ ನಾವು ಈಗೇನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಮಸಾಲವನ್ನು ಹಾಕ್ಕೊತಾ ಇದ್ದೀವಿ. ಸೊ ಇದು ನೀಟಾಗಿ ಕುದಿಬೇಕು, ಇದರಲ್ಲೇ ಆಯಿಲಲ್ಲೇ ಕುದಿಬೇಕು ನೀಟಾಗಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾವು ಗ್ರೈಂಡ್ ಮಾಡಿ ಹಾಕುವಾಗ. ಸೊ ಈ ಪಾವ್ ಭಾಜಿ ಕಲರ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಸೊ ಒಳ್ಳೆ ಕ್ವಾಲಿಟಿ ಇರುವಂತಹ ಮೆಣಸಿನ್ಕಾಯಿ ತೊಗೊಂಬರ್ಬೇಕು. ಸೊ ಹಾಗೆಯೇ ಮಸಾಲೆ ಏನೆಲ್ಲ ಹಾಕ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ಮೆಣಸಿನ ಪುಡಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಹಾಗೆ ಟರ್ಮರಿಕ್ ಪೌಡ್ರು, ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಕೊರಿಯಾಂಡ್ರ್ ಪೌಡ್ರು ಬಾಕ್ಸಲ್ಲಿ ಖಾಲಿಯಾಗಿದೆ ಅಂತ ಹಾಗೆ ಹಾಕ್ಕೋತಾ ಇದ್ದೀವಿ. ಒಂದು 4 ಸ್ಪೂನ್ ಆಗ್ಬೋದು ಇದೊಂದು. ಸೊ ಜೊತೆಗೆ ಉಪ್ಪು ಕೂಡ ಹಾಕ್ಕೋತಿದ್ದೀವಿ, ಮತ್ತು ಕಸ್ತೂರಿ ಮೇಥಿ. ಸೊ ಉಪ್ಪು ನಾವು ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇವೆ ಟೇಸ್ಟಿಗೆ ಬೇಕಾದಷ್ಟು. ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ಫ್ರೈ ಆಗಿದೆ. ಸೊ ಇದರಿಂದ ಅರ್ಧ ಮಸಾಲವನ್ನು ತೆಗೆದಿಟ್ಕೊಂಡಿದ್ದೇವೆ ನಾವು ಇನ್ನೊಂದರಲ್ಲಿ. ಸೊ ಅದೇ ಈಗೇನು ಅರ್ಧ ತೊಗೊಂಡಿದ್ದೇವಲ್ಲ, ಅದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ 6 kg ಅಷ್ಟು, 5ರಿಂದ 6 kg ಆಗುವಷ್ಟು ಬಟಾಟೆಯನ್ನು ಹಾಕ್ಕೊಂಡಿದ್ದೇವೆ. ಸೊ ನೀಟಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ಇದು ಕೂಡ ನೀಟಾಗಿ ಫ್ರೈ ಆಗಬೇಕು. ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೋತಾ ಇದ್ದೀವಿ. ನೋಡಿ, ಈಗ ನಾವು ಮಸಾಲವನ್ನು ಆ್ಯಡ್ ಮಾಡ್ತಾ ಇರುವಂಥದ್ದು. ಕಸ್ತೂರಿ ಮೇಥಿ ಮಾತ್ರ ಆವಾಗ ಹಾಕ್ಕೊಂಡಿದ್ವಿ. ಸೊ ಇದೀಗ ನೀಟಾಗಿ ಕುದಿಬೇಕು. ಸೊ ಇದೇ ನಾವೀಗ ರೆಡಿ ಮಾಡಿದ್ವಿ. ಇದು 1 ಡೇಗೆ ಆಗುವಷ್ಟನ್ನು ನಾವು ರೆಡಿ ಮಾಡ್ಕೋತಾ ಇರುವಂಥದ್ದು. ಸೊ ಒಂದು 120ರಿಂದ 150 ಜನರಿಗೆ ಆಗ್ತದೆ ಇದು ಪ್ಲೇಟ್ಸ್ಗಳು.
ಸೊ ಇಷ್ಟನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇದಾದಮೇಲೆ ಒಳ್ಳೆ ಕುದಿ ಬಂದಮೇಲೆ ಆಫ್ ಮಾಡಿ ಆಮೇಲೆ ಪಾವ್ ಭಾಜಿ ಮಸಾಲ ಪ್ಯಾಕೆಟ್ ಸಿಗ್ತದಲ್ಲ MTR, ಸೊ ಇದನ್ನು ನಾವು ಒಂದು ಮುಕ್ಕಾಲು ಪ್ಯಾಕೆಟ್ನಷ್ಟು ಹಾಕ್ಕೊಂಡಿದ್ದೇವೆ. ಹಾಗೆ ಸೊ ಫ್ರೆಶ್ ಬಟರನ್ನು ನಾವು ಇಲ್ಲಿ ಹಾಕ್ಕೋತಾ ಇದ್ದೀವಿ. ಸೊ ಇದು ಹಾಕಿ ನಾವು ಕವರ್ ಮುಚ್ಚಿಟ್ರೆ ಸೊ ನೀಟಾಗಿ ಅದರಲ್ಲಿ ಸೆಟ್ ಆಗಬೇಕು. ಅದಾದಮೇಲೆ ಸೊ ನಮಗೆ ಯಾವಾಗ ಪ್ಲೇಟ್ಸಿಗೆ ಬೇಕಾಗ್ತದೆ ಅವಾಗ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಬನ್ನಿ ಅದನ್ನು ಕೂಡ ತೋರಿಸ್ತೇನೆ ನಾನು ನಿಮಗೆ. ಸೊ ಇಲ್ಲಿ ನಾನು ನೋಡ್ಬೋದು ನೀವು ಪಾವ್ ನೀಟಾಗಿ ನಾವು ಫ್ರೈ ಮಾಡ್ಕೋತಾ ಇದ್ದೇವೆ. ಸೊ ಈ ಪಾವ್ ಫ್ರೈ ಆದಮೇಲೆ ಮಸಾಲ ಕೂಡ ಯಾವ ಥರ ಇಂಡಿವಿಜುವಲ್ ಪ್ಲೇಟ್ಸಿಗೆ ರೆಡಿ ಮಾಡ್ತೇವೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಪಾವ್ ರೆಡಿಯಾಗಿದೆ. ಹಾಗೆಯೇ ಒಂದು ಪ್ಲೇಟಿಗೆ ಆಗುವಷ್ಟು ಸೊ ಮಸಾಲೆ ಯಾವ ಥರ ರೆಡಿ ಮಾಡೋದು ಅಂತೇಳಿ ತೋರಿಸ್ತೇನೆ ಇಲ್ಲಿ. ಸೊ ಪ್ಲೇಟಿಗೆ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟು ನಾವು ಮಸಾಲವನ್ನು ಹಾಕ್ಕೋಬೇಕು. ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೇಕು ಇದಕ್ಕೆ ನಾವು. ಅದಾದಮೇಲೆ ನೀಟಾಗಿ ಅದನ್ನು ಬಿಸಿ ಮಾಡಿ ಅದಕ್ಕೊಂದು ಸ್ವಲ್ಪ ಮೇಲೆ ಬಟ್ರ್ ಹಾಕಿ ಸರ್ವ್ ಮಾಡಿದರೆ ಒಂದು ಸ್ಪೆಷಲ್ ಪಾವ್ ಭಾಜಿ ತಿನ್ನೋಕ್ಕಂತೂ ಅಷ್ಟೇ ಟೇಸ್ಟಾಗಿದೆ. ಸೊ ನಾವೇನು ಮನೇಲಿ ಮಾಡಿಕೊಡ್ತೀವಿ ಆ ರೀತಿಯಾಗಿ ಈ ರೆಸ್ಟೋರೆಂಟಲ್ಲಿ ಮಾಡಿಕೊಡುವಂಥದ್ದು. ಎಲ್ಲ ಐಟಮ್ಸ್ ಕೂಡ ಹೈಜೀನಾಗಿ ತುಂಬ ನೇಮಲ್ಲಿ ಏನು ಬರೆದಿದ್ದಾರೋ ಟೇಸ್ಟ್ ಮತ್ತು ಕ್ವಾಲಿಟಿ ಬಗ್ಗೆ ಸೊ ಹಾಗೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನೀಟಾಗಿ ಇಲ್ಲಿ ಈಗ ಪಾವ್ ಭಾಜಿ ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಲಾರ್ಜ್ ಕ್ವಾಂಟಿಟಿಗೆ ಹೇಳಿದ್ದೇನೆ, ನೀವು ಸ್ವಲ್ಪ ಕ್ವಾಂಟಿಟಿಗೆ ಟ್ರೈ ಮಾಡಿ ನೋಡಿ. ಸೊ ಇದು ನೋಡಿ ಈ ಥರ ನಾವು ಸರ್ವ್ ಮಾಡ್ತೇವೆ. ನೀವು ಕೂಡ ಪುಣೆಗೆ ಬಂದಾಗ ಈ ಗುಡ್ ಫುಡ್ ರೆಸ್ಟೋರೆಂಟನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.